ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದರೆ ಒಂದು 22 ನಿಮಿಷ ನೀವು ವಿಡಿಯೋನ ಕೊನೆ ತನಕ ನೋಡಿದರೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ 1 ಅಂಕದ ಪ್ರಶ್ನೆ ನಾನಿಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸರ್ ಇಷ್ಟೊಂದೆಲ್ಲ ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಆಗುತ್ತೆ, ಯಾಕಂತಂದರೆ ನಿಮ್ಮ ಒಂದೊಂದು ಮಾರ್ಕ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದೊಂದು ಅಂಕನೂ ನನಗೆ ತೆಗೆದುಕೊಳ್ಬೇಕು, ಯಾಕಂದರೆ ಒಂದು ಮಾರ್ಕ್ಸ್ ನಿಮ್ಗೆ ಮಿಸ್ ಆದರೆ ಸೊ ನೀವು ಹೇಳ್ತೀರಾ ಸರ್ ನೀವು ಕೊಟ್ಟಿದ್ದು ಬಂದಿಲ್ಲ ಅಂತ. ಹಾಗಾಗಿ ನಾನು ಪ್ರತಿಯೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ. MCQ ಅಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಎಲ್ಲವನ್ನು ಓದಲೇಬೇಕು. ಇದೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಬಿಟ್ಟ ಸ್ಥಳದಲ್ಲಾಗಲಿ ಹೊಂದಿಸಿ ಬರೀ ಆಗಲಿ ಅದಷ್ಟೇ ನಾವು ಇಂಪಾರ್ಟೆಂಟ್ ಇಷ್ಟ ಓದ್ಕೊಳ್ಳಿ ಇದಿಷ್ಟು ಸಾಕು ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹೀಗಾಗಿ ಎಲ್ಲವನ್ನು ಕವರ್ ಮಾಡಬೇಕಾಗತ್ತೆ. ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಇದೊಂದು ಕ್ವಿಕ್ ರಿವಿಷನ್ ಮಾಡಿಸ್ತೀನಿ, ನೆನ್ಪಿಟ್ಕೊಳ್ಳೋ ಹಾಗೆ ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ. ಅದಾದ ನಂತರ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ PDF ಅವೈಲೇಬಲ್ ಇರುತ್ತೆ. ಇಷ್ಟನ್ನು ಮಾಡೋದ್ರ ಮೂಲಕ ವಿಡಿಯೋನ ಕೊನೆ ತನಕ ನೀವು ನೋಡಬೇಕು, ಯಾಕಂತಂದರೆ ಇಂಪಾರ್ಟೆಂಟ್ ಅಂದರೆ ಎಲ್ಲವನ್ನು ಓದಲೇಬೇಕು. ಹಾಗಾಗಿ ನಾನು ಈಗ ನೀವು ನಾಳೆ ಒಂದು ವೇಳೆ ನಾನು ಕೆಲವೊಂದಿಷ್ಟು 4-5 ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀ ಇಷ್ಟೇ ಇಂಪಾರ್ಟೆಂಟ್ ಅಂತ ಕೊಡ್ತೀನಿ. 1-2-3 ನಾಳೆ ಚೇಂಜಿಗೆ ಬಂದುಬಿಟ್ರೆ ನೀವು ನಾಳೆ ನನಗೆ ಸರ್ ನೀವು ಹೇಳಿದ್ದು ಬಂದಿಲ್ಲ ಅಂತ ಹೇಳ್ತೀರಾ. 3 ಬಂದು 2 ಬಂದಿಲ್ಲ ಅಂತಂದ್ರು ನೀವು ನಾಳೆ ಹೇಳೋದು ಇಷ್ಟೇ, ಸರ್ ನೀವು ಹೇಳಿದ್ದು ಬಂದಿಲ್ಲ ಅಂತ. ಸೊ ಹಾಗಾಗಿ ಎಲ್ಲವನ್ನು ನಾವು ಓದೋಣ. ಆದರೆ ಸ್ವಲ್ಪ ಒಂದು 20 ನಿಮಿಷ ನೀವು ವೇಟ್ ಮಾಡಿ, ತಾಳ್ಮೆಯಿಂದ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲವನ್ನು ನಾನು ನಿಮ್ಗೆ ಕವರ್ ಮಾಡಿಕೊಡ್ತೀನಿ. ನಾಳೆ ಪ್ರಶ್ನೆ ಬಂದೇ ಬರುತ್ತೆ, ಓದ್ಕೊಂಡು ಹೋಗೋಣ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳನ್ನ ಏನಂತ ಕರೀಬೋದು ನಾವು? ಎಲ್ಲ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರತಕ್ಕಂಥದ್ದು ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ದ ಸ್ಕೇರ್ಸ್ ಸೋರ್ಸ್ ಆಫ್ ಆ್ಯನ್ ಎಕನಾಮಿ ಹ್ಯಾವ್ ಅ ಕಾಂಪಿಟೇಟಿವ್ ಯೂಸೇಜ್. ಈ ರೀತಿ ಒಂದು ಆರ್ಥಿಕತೆ ಒಳಗೊಂಡಿರ್ತಕ್ಕಂಥ ಕೇಂದ್ರೀಯ ಸಮಸ್ಯೆಗಳು ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬವ್. ನೆಕ್ಸ್ಟ್, ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಆಗಿರ್ತಕ್ಕಂಥದ್ದು? ಅನುಭೋಗಿ ವರ್ತನೆ. ವಿಚ್ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತಾರೆ, ಅದು ಕನ್ಸ್ಯೂಮರ್ ಬಿಹೇವಿಯರ್. ನೆಕ್ಸ್ಟ್, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಾಗ್ತಕ್ಕಂಥದ್ದು. ಟ್ರೆಡಿಷ್ನಲಿ ಸಬ್ಜೆಕ್ಟ್ ಆಫ್ ಎಕನಾಮಿಕ್ಸನ್ನು ನಾವು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸ್ಟಡಿ ಮಾಡ್ತೇವೆ 2 ಬ್ರಾಂಚಸ್ಸಲ್ಲಿ. ತುಷ್ಟಿಗುಣವು ವ್ಯಕ್ತಿನಿಷ್ಠ, ಯುಟಿಲಿಟಿ ಇಸ್ ಸಬ್ಜೆಕ್ಟಿವ್. ಸಾಮಾನ್ಯವಾಗಿ ಔದಾಸೀನ್ಯ ವಕ್ರರೇಖೆ ಮೂಲಕ್ಕೆ P ನ ಮಧ್ಯವಾಗಿರ್ತಕ್ಕಂಥದ್ದು. ನಾರ್ಮಲಿ ದ ಶೇಪ್ ಆಫ್ ಆನ್ ಇಂಡಿಫರೆನ್ಸ್ ಕರ್ವ್ ಈಸ್ ಕಾಂಟ್ಯಾಕ್ಟ್ ಟು ದ ಒರಿಜಿನ್. ನೆಕ್ಸ್ಟ್, ಅನುಭೋಗಿಗೆ ಲಭ್ಯವಿರತಕ್ಕಂಥ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ ಅಂತಾರೆ: ಬೆಲೆ ಮತ್ತು ಆದಾಯ, ಪ್ರೈಸ್ ಆ್ಯಂಡ್ ಇನ್ಕಮ್. ಕಾಂಬಿನೇಷನ್ಸ್ ಅವೈಲೇಬಲ್ ಟು ಕನ್ಸ್ಯೂಮರ್ ಡಿಪೆಂಡ್ ಆನ್ ಪ್ರೈಸ್ ಆ್ಯಂಡ್ ಇನ್ಕಮ್. ನೆಕ್ಸ್ಟ್, ಬಜೆಟ್ ರೇಖೆ ಸಮೀಕರಣವನ್ನು ನೋಡ್ಕೊಳ್ಳಿ. P1x1 P2x2 = M, P1x1 P2 = M. ಓಕೆ. ನೆಕ್ಸ್ಟ್, ಆದಾಯದಲ್ಲಿ ಹೆಚ್ಚಳವಾಗುವಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು ನಾರ್ಮಲ್ ಗೂಡ್ಸ್, ಸಾಮಾನ್ಯ ಸರಕುಗಳಿಗೆ. ಉತ್ತರ C ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಆಯಿತಾ? ನೆಕ್ಸ್ಟ್, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ವೆರಿಟಿಕಲ್ ಡಿಮ್ಯಾಂಡ್ ಕರ್ವ್ ಹ್ಯಾಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. TU ಸ್ಥಿರವಾಗಿದ್ದಾಗ MU 0. ವೆನ್ TU ಟೋಟಲಿ ಕಾನ್ಸ್ಟಂಟ್ MU ಈಸ್ 0. ನೆಕ್ಸ್ಟ್, ವಿಡಿಯೋನ ಕೊನೆ ತನಕ ನೋಡಬೇಕು. ಸ್ಥಾನ ಸೂಚಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಹೀಗೆ ವ್ಯಕ್ತಪಡಿಸ್ತಕ್ಕಂಥದ್ರೆ ಶ್ರೇಣಿಗಳಲ್ಲಿ ರ್ಯಾಂಕ್ಸ್. ಈ ಪ್ರಶ್ನೆ ಬರಲು ಸಾಧ್ಯ ಇಲ್ಲ, ಯಾಕಂತಂದರೆ ಹೋದ ವರ್ಷ ಕೇಳಿದ್ರು, ಬಟ್ ಓದ್ಕೊಳ್ಳಿ ಒಂದು ಸಲ ಅಷ್ಟೇ. ಬೇಡಿಕೆ ರೇಖೆ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು 1ಕ್ಕೆ ಸಮನಾಗಿರ್ತಕ್ಕಂಥದ್ದು =1. ನೆಕ್ಸ್ಟ್, ಒಂದು ಸರಳ ರೇಖಾ ರೇಖೆ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರತಕ್ಕಂಥದ್ದು 0 ಮತ್ತು ಇನ್ಫಿನಿಟಿ. ಇಲ್ಲಿ 0 ಮತ್ತು ಇನ್ಫಿನಿಟಿ ಕೊಟ್ಟಿದ್ದೀನಿ ಇಂಗ್ಲೀಷ್ ಮೀಡಿಯಮಲ್ಲಿ, ನೋಡ್ತಾ ಹೋಗಿ. ಅದಾದ ನಂತರ ಆದಾನಗಳು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಏನಂತ ಕರಿತೀವಿ? ಉತ್ಪಾದನಾ ಬಿಂಬಕ, ಪ್ರೊಡಕ್ಷನ್ ಫಂಕ್ಷನ್. ಅಲ್ಪಾವಧಿಯಲ್ಲಿ ಉದ್ಯಮ ಘಟಕಗಳು ಯಾವುದಾದ್ರೂ ಒಂದು ಆದಾಯವನ್ನು ಮಾತ್ರ ಬದಲಾಯಿಸುತ್ತದೆ, ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳನ್ನು ಬದಲಾಯಿಸುತ್ತದೆ. ಇನ್ ಶಾರ್ಟ್ ಟರ್ಮ್ ರನ್ ಫರ್ಮ್ ಚೇಂಜಸ್ ಅಟ್ಲೀಸ್ಟ್ ಒನ್ ಇನ್ಪುಟ್. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಯನ್ನು ಉತ್ಪನ್ನದಲ್ಲಾಗ್ತಕ್ಕಂಥ ಬದಲಾವಣೆಗೆ ನಾವು ಸೀಮಾಂತ ಉತ್ಪನ್ನ ಅಂತೀವಿ. ಮಾರ್ಜಿನಲ್ ಪ್ರಾಡಕ್ಟ್ ಇಂಗ್ಲೀಷಲ್ಲಿ ಕ್ವಶನನ್ನು ಓದ್ಕೊಂಬಿಡಿ. ಉತ್ಪಾದನಾ ಬಿಂಬಕ ಸೂತ್ರ ಪ್ರೊಡಕ್ಷನ್ ಫಂಕ್ಷನ್ ಇಸ್ ಈ ಮೇಲಿನಲ್ಲಿ ಯಾವುದು ಅಂತ ಕೇಳಿದಾಗ ಇಲ್ಲಿದೆ, ಆನ್ಸರ್ ಕೊಟ್ಟಿದ್ದೀನಿ. ದೀರ್ಘಾವಧಿಯಲ್ಲಿ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗ್ತಕ್ಕಂಥದ್ದು ಪ್ರತಿಫಲಗಳ ಪ್ರಮಾಣ ನಿಯಮ, ರಿಟರ್ನ್ ಟು ಸ್ಕೇಲ್. ಕಾಬ್ ಡಗ್ಲಾಸ್ ಆನ್ಸರ್ ನೋಡ್ಕೊಳ್ಳಿ. TFCU 200 ರೂಗಳಿದ್ದಾಗ, TVC 125 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಂದರೆ 325 ಬರುತ್ತೆ. ಇದೇ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸರಾಸರಿ ಸ್ಥಿರ ವೆಚ್ಚದ ರೇಖೆಯು ಆಕಾರವನ್ನು ಈ ಕೆಳಗಿನಂತಿರ್ತಕ್ಕಂಥದ್ದು: ಆಯತಾಕಾರದ ಪ್ರವಲಯ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸ್ತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಉತ್ಪನ್ನಗಳು ಏಕರೂಪದಲ್ಲಿರ್ತಕ್ಕಂಥದ್ದು ಹೋಮೋಜೀನಿಯಸ್.
ಒಂದು ಉದ್ಯಮ ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಸೀಮಾಂತ ಆದಾಯ ನೋಡ್ಕೊಂಬಿಡಿ. ಕ್ವಶನ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಬಿಡಿ, ಲೆಕ್ಕ ಮಾಡಿ, ಇದನ್ನು ಲೆಕ್ಕ ಮಾಡಿ. ನೆಕ್ಸ್ಟ್ ಉದ್ಯಮ ಘಟಕದ ಲಾಭ ಪೈ ಅಂತ, ಡಿ ಆನ್ಸರ್. ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮಾರುವರು ಬೆಲೆ ಬಡಿತಕ್ಕಂಥವ್ರು ಪ್ರೈಸ್ ಟೇಕರ್ಸ್. ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಒಂದು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶ, ಸಮತೋಲನ ಸನ್ನಿವೇಶ, ಈಕ್ವಿಲಿಬ್ರಿಯಂ ಸಿಚುವೇಶನ್. ಉದ್ಯಮ ಘಟಕದ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗ್ತಕ್ಕಂಥದ್ದು. ಆಗ ಪೂರೈಕೆ ರೇಖೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ, ಶಿಫ್ಟ್ಸ್ ಟು ದ ರೈಟ್. ಬೆಲೆ ಈ ಕೆಳಗಿನ ಕನಿಷ್ಠ ವೆಚ್ಚದ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳು ಸರಾಸರಿ ವೆಚ್ಚ ಲಾಭವನ್ನು ಗಳಿಸುತ್ತದೆ. ಅಂದರೆ ಸರಾಸರಿ ವೆಚ್ಚ, ಆವರೇಜ್ ಕಾಸ್ಟ್. ಸರ್ಕಾರವು ಮತ್ತು ಸೇವೆ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ, ಬೆಲೆ ಮಿತಿ, ಪ್ರೈಸ್ ಸೆಲ್ಲಿಂಗ್. ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ನಾವು ಬೆಲೆ ಅಂತಸ್ತು ಅಂತ ಕರಿತೀವಿ, ಪ್ರೈಸ್ ಫ್ಲೋರ್. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಆರ್ಥಿಕ ಏಜೆಂಟ್ರುಗಳು, ಎಕನಾಮಿಕ್ ಏಜೆಂಟ್ಸ್. ಕೆಲಸ ಮಾಡುವ ಸಿದ್ಧವಿರತಕ್ಕಂಥ, ಈ ನಾಳೆ ಪ್ರಶ್ನೆ ಬರ್ತಕ್ಕಂಥ ಇದು ಇಂಪಾರ್ಟೆಂಟ್ ಇದೆ, ಸಾಂಪ್ರದಾಯಿಕ ಚಿಂತನೆ ಆಗಿರ್ತಕ್ಕಂಥದ್ದು, ಕ್ಲಾಸಿಕಲ್ ಥಾಟ್. ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಪ್ರಸಿದ್ಧ ಕೃತಿ ಉದ್ಯೋಗ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗ್ಬೇಕು ನೀವು. ಮಹಾ ಆರ್ಥಿಕ ವರ್ಷದ ಕುರಿತ 1929, 1929. ಉತ್ಪಾದನೆ ಚಟುವಟಿಕೆ, ಖಾಸಗಿ ಮತ್ತು ಉದ್ಯಮ ಸಂಸ್ಥೆಗಳು ನೋಡ್ತಾ ಹೋಗಿ ವಿಡಿಯೋನ ಕೊನೆ ತನಕ ನೋಡಿ. ರಾಷ್ಟ್ರೀಯ ವರಮಾನವು ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ನೆಕ್ಸ್ಟ್ ಮಧ್ಯಂತರ ಸರಕು ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಅಂದರೆ ದ್ವಿಗುಣನೆ, ಡಬಲ್ ಕೌಂಟಿಂಗ್ ಆಗುತ್ತೆ. ಎಲ್ಲ ಉತ್ಪಾದನಾಂಗಗಳು ಪಾವತಿ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯದ ವಿಧಾನ, ಇನ್ಕಮ್ ಮೆಥಡ್. ಭಾರತದಲ್ಲಿ GDP ಯನ್ನು ವರದಿ ಮಾಡ್ತಕ್ಕಂಥ ಸಂಸ್ಥೆ ಸಿ ಎಸ್ ಒ ಅಂತಂದರೆ ಇನ್ನೂ ಕಮೆಂಟಲ್ಲಿ ಹಾಕಿ. GNP GNP ಮೈನಸ್ ಸವಕಳಿ, ಸವಕಳಿ ಡೆಪ್ರಿಸಿಯೇಷನ್. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಏನಂತ ಕರಿತೀವಿ, ರಾಷ್ಟ್ರೀಯ ಆದಾಯ. ಇಲ್ಲಿ ನ್ಯಾಷನಲ್ ಇನ್ಕಮ್ ಆನ್ಸರ್. ನೆಕ್ಸ್ಟ್ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭ ಕಳೆದರೆ ಏನು ಸಿಗುತ್ತೆ ನಮಗೆ, ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್. ಮಾರುಕಟ್ಟೆ ಬೆಲೆಗಳಲ್ಲಿ GVAಯು ಇದಕ್ಕೆ ಸಮನಾಗಿರ್ತಕ್ಕಂಥದ್ದು. ಮಾರುಕಟ್ಟೆ ಬೆಲೆಗಳಲ್ಲಿ GDP ಅಟ್ ಮಾರ್ಕೆಟ್ ಪ್ರೈಸ್. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDPಯ ಮೌಲ್ಯ ನಾಮಮಾತ್ರ GDP ಆಗಿರ್ತಕ್ಕಂಥದ್ದು. ವ್ಯಾಲ್ಯೂ ಆಫ್ GDP ಅಟ್ ಕರೆಂಟ್ ಪ್ರೈಸ್ ಇಸ್ ನಾಮಿನಲ್ GDP. GDPಯನ್ನು ಲೆಕ್ಕ ಮಾಡಲು ಬಳಸಲಾಗ್ತಕ್ಕಂಥ ವರ್ಷ, ಆಧಾರ ವರ್ಷ, ಬೇಸ್ ಇಯರ್. ನೆಕ್ಸ್ಟ್ ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್. RBI ಸ್ಥಾಪನೆ 1935, 1935. RBI ನೇರವಾಗಿ ಜನಸಾಮಾನ್ಯರೊಂದಿಗೆ ವ್ಯವಹಾರ ಮಾಡೋದಿಲ್ಲ. RBI ಡಸ್ ನಾಟ್ ಡೀಲ್ ವಿತ್ ದ ಜನರಲ್ ಪಬ್ಲಿಕ್. ಆರ್ಥಿಕತೆ, ಈ ಬ್ಯಾಂಕುಗಳಲ್ಲಿ ಹಣ ನಿರ್ಮಾಣ ಪದ್ಧತಿ ಭಾಗವಾಗಿರ್ತಕ್ಕಂಥದ್ದು, ವಾಣಿಜ್ಯ ಬ್ಯಾಂಕು. ಇನ್ ದ ಎಕನಾಮಿ ದೀಸ್ ಬ್ಯಾಂಕ್ಸ್ ಆರ್ ಪಾರ್ಟ್ ಆಫ್ ದ ಮನಿ ಕ್ರಿಯೇಷನ್ ಸಿಸ್ಟಮ್, ಕಮರ್ಷಿಯಲ್ ಬ್ಯಾಂಕ್ಸ್. ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡತಕ್ಕಂಥ ಸಾಲದ ಮೇಲಿನ ದರ, ರೆಪೋ ರೇಟ್. ಹಣದ ಪೂರೈಕೆಯನ್ನು ನಿಯಂತ್ರಿಸುವ RBIನ ಪ್ರಮುಖ ಸಾಧನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್. ಸಮಗ್ರ ಹಣಕಾಸಿನ ಸಂಪನ್ಮೂಲಗಳನ್ನು ಏನಂತ ಕರಿತೀವಿ, M3. ಅಗ್ರಿಗೇಟ್ ಮ್ಯಾನಿಟರಿ ರಿಸೋರ್ಸ್ ಆರ್ ಕಾಲ್ಡ್ M3. ನೋಟು 2016ರಲ್ಲಿ 500 ಮತ್ತು 1000 ಮುಖಬೆಲೆ ನೋಟು ಬ್ಯಾನ್ ಆಯಿತು. ಅದನ್ನು ನೀವು ನೋಡ್ಕೊಂಬಿಡಿ, ಸಿಂಪಲ್ ಕ್ವಶನ್ ಇದೆ. ಯೋಜಿತ ಸಮಗ್ರ ಬೇಡಿಕೆ, ಯೋಜಿತ ಸಮಗ್ರ ಪೂರೈಕೆ ಸಮಾನವಾಗುವ ಬಿಂದುವಿನಲ್ಲಿ ಸಮತೋಲನವಿರ್ತಕ್ಕಂಥದ್ದು, ಇನ್ ಈಕ್ವಿಲಿಬ್ರಿಯಂ. ಆದಾಯದಿಂದ ಸ್ವತಂತ್ರವಾದ ಅನುಭೋಗ, ಸ್ವಾಯತ್ತ ಅನುಭೋಗ, ಅಟೋನಿಮಸ್ ಕನ್ಸಂಪ್ಷನ್. MPC ಮೌಲ್ಯ 0 ಮತ್ತು 1ರ ನಡುವೆ, 0 and 1. ಸಾಲದ ಸುಲಭ ಲಭ್ಯತೆ ಹೂಡಿಕೆಯನ್ನು ಉತ್ತೇಜಿಸ್ತಕ್ಕಂಥದ್ದು, ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್. ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕವಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಂಬಿಡಿ. ಇನ್ ಆನ್ ಎಕ್ಸಸ್ ಡಿಮ್ಯಾಂಡ್ ಸಿಚುವೇಶನ್, ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ದ ಈಕ್ವಿಲಿಬ್ರಿಯಂ ಔಟ್ಪುಟ್. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕ ಮೇಲಿನ ತೆರಿಗೆಗಳು ನೇರ ತೆರಿಗೆಗಳಾಗಿರ್ತಕ್ಕಂಥದ್ದು. ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಇಂಡಿವಿಜುವಲ್ ಫರ್ಮ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸ್. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮತ್ತು ಅದರ ಮೇಲೆ ವಿಧಿಸ್ತಕ್ಕಂಥ ಸುಂಕ, ಅಬಕಾರಿ ತೆರಿಗೆ, ಎಕ್ಸೈಸ್ ಡ್ಯೂಟಿ. ಸ್ವಯಂಚಾಲಿತ ಕಂಪನಿ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ, ಪ್ರಮಾಣಾನುಗುಣ ತೆರಿಗೆ, ಪ್ರಪೋಸೇಷನಲ್ ಇನ್ಕಮ್ ಟ್ಯಾಕ್ಸ್. ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆ ಅಂದರೆ ಸಂಪತ್ತಿನ ತೆರಿಗೆ, ವೆಲ್ತ್ ಟ್ಯಾಕ್ಸ್. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯನ್ನು ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ, ಅತಿ ಪ್ರಸರಣ, ಇನ್ಫ್ಲೇಷನ್.
ಯೋಜನೇತರ ಕಂದಾಯ ವೆಚ್ಚದ ದೊಡ್ಡ ಭಾಗ ಅಂದರೆ ಬಡ್ಡಿ ಪಾವತಿಗಳು. ದ ಲಾರ್ಜೆಸ್ಟ್ ಕಂಪೋನೆಂಟ್ ಆಫ್ ನಾನ್ ಪ್ಲ್ಯಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೀನ್ಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಮುಂಗಡ ಪತ್ರದ ಕೊರತೆ ತುಂಬಲು ಸರ್ಕಾರ ಬಹುತೇಕವಾಗಿ ಸಾಲಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಬಾರೋಯಿಂಗ್ಸ್. ದ ಫೈನಾನ್ಷಿಯಲ್ ಬಡ್ಜೆಟ್ ಡಿಫಿಸೈಟ್ಸ್ ಗೌರ್ಮೆಂಟ್ ರಿಲೈಸ್ ಮೋಸ್ಟ್ಲಿ ಆನ್ ಬಾರೋಯಿಂಗ್ಸ್. ಅನುಭೋಗಿಗಳು ಉತ್ಪಾದಕರ ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆಯನ್ನು ನಾವು ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ, ಪ್ರಾಡಕ್ಟ್ ಮಾರ್ಕೆಟ್ ಲಿಂಕ್. ನೆಕ್ಸ್ಟ್, ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳ ನಿರ್ಧಾರವಾಗ್ತಕ್ಕಂಥ ವಿನಿಮಯ ದರವನ್ನು ನಾವು ಬದಲಾಗುವ ವಿನಿಮಯ ದರ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಆನ್ಸರನ್ನು ಓದ್ಕೋಬೇಕು ನೀವು. ಅದಾದ ನಂತರ ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿ ದಾಖಲೆ ಮಾಡ್ತಕ್ಕಂಥದ್ದು ಮೇಲಿನ ಎಲ್ಲವೂ ಹೌದು, ಆಲ್ ಆಫ್ ದಿ ಅಬೋ. ನೆಕ್ಸ್ಟ್, ಇನ್ನೊಂದೆರಡು ಕ್ವಶನ್ ಇದೆ. ಒಂದು ದೇಶದ ಕರೆನ್ಸಿ ಬೆಲೆಯನ್ನು ವಿದೇಶಿ ಕರೆನ್ಸಿ ರೂಪದಲ್ಲಿ ಹೀಗೆಂದು ಕರೆಯಲಾಗ್ತಕ್ಕಂಥದ್ದು ವಿದೇಶಿ ವಿನಿಮಯ ದರ, ಫಾರಿನ್ ಎಕ್ಸ್ಚೇಂಜ್ ರೇಟ್. ಇಲ್ಲಿಗೆ ನಮಗೆ ಇನ್ನೊಂದೆರಡು ಇದೆಯಲ್ವಾ, ಸೊ 72ನೇದು ಕರೆನ್ಸಿ ರಾಷ್ಟ್ರೀಯ ಕರೆನ್ಸಿ ಮಾರಾಟವಾಗ್ತಕ್ಕಂಥ ಮಾರುಕಟ್ಟೆಯಲ್ಲಿ ಹೀಗೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಆನ್ಸರ್ ನೋಡ್ಕೊಂಬಿಡಿ. ಬಿಟ್ಟ ಸ್ಥಳವನ್ನು ನಾನೀಗ ಹೋಗ್ತಾ ಇದ್ದೀನಿ. ಸಂಪನ್ಮೂಲಗಳ ಕೊರತೆ ಆಯ್ಕೆ. ಸ್ಯಾಕ್ರೆಸಿಟಿ ಆಫ್ ರಿಸೋರ್ಸ್ ಗಿವ್ಸ್ ರೈಸ್ ಆಫ್ ದ ಪ್ರಾಬ್ಲಮ್ ಚಾಯ್ಸ್. ಕೇಂದ್ರೀಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ, ಗೌರ್ಮೆಂಟ್. ನೆಕ್ಸ್ಟ್, ಮಾರುಕಟ್ಟೆ ಆರ್ಥಿಕತೆ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಸರಕುಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ಸಮೂಹವಾಗಿದೆ. ಮಾರ್ಕೆಟ್ ಎಕನಾಮಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಮಿಕ್ಸ್ಡ್. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ತುಷ್ಟಿಗುಣ ಅಂತೀವಿ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಅ ಗೂಡ್ ಈಸ್ ಕಾಲ್ಡ್ ಯುಟಿಲಿಟಿ. ಒಬ್ಬ ಅನುಭೋಗಿ ಒಂದು ಸರಕಿನಿಂದ ಪಡೆಯುವ ತುಷ್ಟಿಗುಣವು ಈ ಸ್ಥಳ ಮತ್ತು ಕಾಲ ಸಮಯದೊಂದಿಗೆ ಸಮಯ ಅಥವಾ ಬದಲಾಗ್ತಕ್ಕಂಥದ್ದು. ಯುಟಿಲಿಟಿ ಕನ್ಸ್ಯೂಮರ್ ಡೆರೈವ್ಸ್ ಫ್ರಮ್ ಅ ಗುಡ್ ಚೇಂಜಸ್ ವಿತ್ ದ ಪಬ್ಲಿಕ್ ಪ್ಲೇಸ್ ಆ್ಯಂಡ್ ಟೈಮ್. ನೆಕ್ಸ್ಟ್, ಪರಿಪೂರ್ಣ ಬದಲಿ ಸರಕುಗಳ ಔದಾಸೀನ ರೇಖೆಯು ಸರಳ, ಸ್ಟ್ರೈಟ್. ನೆಕ್ಸ್ಟ್, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ, ಇಂಟರ್ಸೆಕ್ಟ್ ಅಲ್ವಾ. ಸೊ ಅನುಭೋಗಿ ಆದಾಯ ಹೆಚ್ಚಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆಯು ಎಡಭಾಗಕ್ಕೆ ಪಲ್ಲಟಗೊಳ್ತಕ್ಕಂಥದ್ದು, ಲೆಫ್ಟ್ ಇಂಗ್ಲೀಷಲ್ಲಿ ಓದ್ಕೊಳ್ಳಿ. ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಲ್ಲಿ ಚಲಿಸ್ತಕ್ಕಂಥದ್ದು. ಡಿಮಾಂಡ್ ಆಫ್ ಗೂಡ್ ಮೂವ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸ್ತಕ್ಕಂಥ ವಿಧಾನ ಅಂದರೆ ಅಡ್ಡ ಸಾಕಲು ಸಂಕಲನ, ಹಾರಿಜಾಂಟಲ್ ಸಮ್ಮೇಷನ್. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡ್ತಕ್ಕಂಥ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ನಾವು ಸಮ ಉತ್ಪನ್ನ ಅಂತ ಕರಿತೀವಿ, ಇಸಾಕ್ವೆಂಟ್. ದೀರ್ಘಾವಧಿಯಲ್ಲಿ ಎಲ್ಲ ಆದಾನ ಬದಲಾಗ್ತಕ್ಕಂಥದ್ದು, ಅಲ್ಪಾವಧಿಯಲ್ಲಿ ಬದಲಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಶಾರ್ಟ್ ರನ್ ಬದಲಾಗಲ್ಲ, ಲಾಂಗ್ ರನ್ ಬದಲಾಗುತ್ತೆ, ವೇರಿಯಬಲ್. ಬದಲಾಗುವ ಆದಾನದ ಪ್ರತಿ ಘಟಕ ಸರಾಸರಿ ಉತ್ಪನ್ನ, ಅದು ಆ್ಯಾವ್ರೇಜ್ ಪ್ರಾಡಕ್ಟ್. ವೇರಿಯಬಲ್ ಇನ್ಪುಟ್ ಈಸ್ ಕಾಲ್ಡ್ ಆ್ಯಾವ್ರೇಜ್ ಪ್ರಾಡಕ್ಟ್. ಅದಾದ ನಂತರ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನದ ರೇಖೆಗಳಿರ್ತಕ್ಕಂಥ ಇವೆರಡೂ ಉತ್ಪನ್ನ ರೇಖೆ ತಲೆ ಕೆಳಗಾದ ಯು ಆಕಾರದಲ್ಲಿರ್ತಕ್ಕಂಥದ್ದು, ಇಂಟರ್ವೇಟೆಡ್ ಯು ಶೇಪ್ಡ್. SMC ABC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಕೆಳಗಿಂದ ಛೇದಿಸ್ತದೆ, ಮಿನಿಮಮ್. ಅದಾದ ನಂತರ ಬೆಲೆ ಪಡೆಯುವ ವರ್ತನೆ, ಪರಿಪೂರ್ಣ ಪೈಪೋಟಿ, ಪರ್ಫೆಕ್ಟ್ ಕಾಂಪಿಟೇಷನ್. ನೆಕ್ಸ್ಟ್, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಮಾರುಕಟ್ಟೆ ಬೆಲೆಗೆ ಸಮನಾಗಿರ್ತಕ್ಕಂಥದ್ದು. ಫಾರ್ ಪ್ರೈಸ್ ಟೇಕಿಂಗ್ ಫರ್ಮ್ ಮಾರ್ಜಿನಲ್ ರೆವೆನ್ಯೂ ಈಸ್ ಈಕ್ವಲ್ ಟು ದ ಮಾರ್ಕೆಟ್ ಪ್ರೈಸ್. SMC ರೇಖೆಯು ABC ರೇಖೆಗಳನ್ನು ಛೇದಿಸುವ ABC ರೇಖೆಯ ಕನಿಷ್ಠ ಬಿಂದುವನ್ನು ನಾವು ಸ್ಥಗಿತ ಬಿಂದು ಅಂತ ಕರಿತೀವಿ. ನೋಡ್ತಾ ಹೋಗಿ ಇಂಗ್ಲೀಷ್. ಅದಾದ ನಂತರ ಕೆಲವು ಚಟುವಟಿಕೆಗಳು ಡ್ಯಾಶ್ ಸದಾವಕಾಶ ವೆಚ್ಚ. ನೆಕ್ಸ್ಟ್, ಘಟಕ ತೆರಿಗೆಯು ಸರ್ಕಾರದ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸ್ತಕ್ಕಂಥದ್ದು, ಯೂನಿಟ್ ಟ್ಯಾಕ್ಸ್. ಅದಾದ ನಂತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಗೆ ಸಮ ಆದಾಗ ಸಂಭವಿಸ್ತಕ್ಕಂಥದ್ದು, ಈಕ್ವಲ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಕಾರಣದ ಕೈ, ಇನ್ವಿಸಿಬಲ್ ಹ್ಯಾಂಡ್, ಕುಟುಂಬಗಳು, ಹೌಸ್ಹೋಲ್ಡ್ಸ್. ನೋಡ್ತಾ ಹೋಗಿ. ನೆಕ್ಸ್ಟ್, ಶ್ರಮದ ಬೇಡಿಕೆ ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ನಾವು ಕೂಲಿ ದರವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ದ ವೇಜ್ ರೇಟ್ ಈಸ್ ಡಿಟರ್ಮೈನ್ಡ್. ಈ ಕ್ವಶನನ್ನು ಓದ್ತಾ ಹೋಗಿ. ನೆಕ್ಸ್ಟ್, ಕಡಿಮೆ ಸಮತೋಲನ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು, ಡಿಕ್ರೀಸಸ್. ನೆಕ್ಸ್ಟ್, ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ, ಡ್ಯಾಶ್ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್.
ನೆಕ್ಸ್ಟ್ ನೋಡೋದಾದರೆ ಸಮಗ್ರ ಅರ್ಥಶಾಸ್ತ್ರ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಶಾಸನಬದ್ಧ ಸಂಸ್ಥೆಗಳಾದ RBI SEBI ಇತ್ಯಾದಿಗಳಿಂದ ಜಾರಿಗೆ ತರ್ತಕ್ಕಂಥದ್ದು. ಮ್ಯಾಕ್ರೋ ಎಕನಾಮಿಕ್ಸ್ ಪಾಲಿಸೀಸ್ ಆರ್ ಇಂಪ್ಲಿಮೆಂಟೆಡ್ ಬೈ ದ ಸ್ಟೇಟ್ ಇಟ್ ಸೆಲ್ಫ್ ಆರ್ ಥ್ರೂ ದ ಸ್ಟ್ಯಾಚ್ಯುಟರಿ ಬಾಡೀಸ್ RBI SEBI ಎಕ್ಸೆಟ್ರಾ. ನೋಡ್ತಾ ಹೋಗಿ ಭೂಮಿಯು ಸಲ್ಲಿಸಿದ ಒಂದು ಸೇವೆಯ ಒಂದು ಆದಾಯದ ಭಾಗವನ್ನು ನಾವು ಗೇಣಿ ಅಂತ ಕರಿತೀವಿ, ರೆಂಟ್ ಅಂತ ಕರಿತೀವಿ. ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳಿಂದ ಕರಿತೀವಿ. ದಾಸ್ತಾನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕ. ಇನ್ವೆಂಟರಿ ಇಸ್ ಅ ಸ್ಟಾಕ್ ವೇರಿಯಬಲ್. ಉದ್ಯಮ ಘಟಕದ ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಅಂತ ಕರೀತೀವಿ, ವ್ಯಾಲ್ಯೂ ಅಡಿಷನ್. ಶೇಕಡಾವಾರು ಸಾಮಾನ್ಯವಾಗಿ ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗ್ತಕ್ಕಂಥದ್ದು ಪರ್ಸೆಂಟೇಜ್. ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಧ್ಯತೆಗೆ ಒಂದು ಉದಾಹರಣೆ. ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ನೆಕ್ಸ್ಟ್ ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯವನ್ನು ನಾವು ವಸ್ತು ವಿನಿಮಯ, ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ, ಬಾರ್ಟರ್ ಸಿಸ್ಟಮ್ ಅಂತಲೂ ಕರಿತೀವಿ. ಅದಾದ ನಂತರ ಭಾರತದಲ್ಲಿ ಕರೆನ್ಸಿ ನೋಟ್ಗಳನ್ನು ಚಲಾವಣೆಗೆ ತರ್ತಕ್ಕಂಥ ಏಕಮಾತ್ರ ಸಂಸ್ಥೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮ್ಯಾಚ್ ದ ಫಾಲೋವಿಂಗನ್ನು ನೋಡೋದಾದರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದರೆ ಖಾಸಗಿ ಆಸ್ತಿ ಅಥವಾ ಬೆಲೆ ಯಂತ್ರ ಬರುತ್ತೆ. ಶಿಕ್ಷಕರ ಸೇವೆ ಅಂದರೆ ಸೇವೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಸರ್ಕಾರ. ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ನಿರ್ವಹಣೆ. ಮಾದರಿ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಮೌಲ್ಯಮಾಪನ. ಬೇಡಿಕೆ ರೇಖೆ ಅಂದ ತಕ್ಷಣ ನಾವು ಏನನ್ನ ನೆನ್ಪಿಟ್ಕೋಬೇಕು, ಕೆಳಮುಖ ಇಳಿಜಾರು. ಇಲ್ಲಿ ಸಮೀಕರಣವನ್ನು ಕೊಟ್ಟಿದ್ದೀನಿ. ED = 1 ಪೆನ್ನು ಮತ್ತು ಶಾಯಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಇಲ್ಲಿ CSR ಅಂತಂದರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ. SCSE ಅಂದರೆ ಅಲ್ಪಾವಧಿ ಸ್ಥಿರಾಸ್ತಿ ವೆಚ್ಚ. MPL ಅಂತಂದರೆ TPL 1 ಮೈನಸ್ TPL 1 - 1. TFC + TVC ಅಂದರೆ TC ಒಟ್ಟು ವೆಚ್ಚ. ಇಲ್ಲಿ ನೋಡ್ಕೊಂಬಿಡಿ. ಇಲ್ಲಿ ಓದ್ತಾ ಹೋಗಿದ್ದನ್ನು ಓದಿ ನನಗೆ ನೀವು ಕರೆಕ್ಟಾಗಿ ನಾಳೆ ಎಲ್ಲ ಅಟೆಂಪ್ಟ್ ಮಾಡಬೇಕು. ಅಡಮ್ ಸ್ಮಿತ್ ಅಂತ ಬಂದಾಗ ಈ ಎಲ್ಲ ಪ್ರಶ್ನೆ ಬರುತ್ತೆ, ನೋಡ್ತಾ ಹೋಗಿ. ಅದಾದ ನಂತರ ಶ್ರಮ GDP ಕ್ವಶನ್ ಎಲ್ಲ ಕೊಟ್ಟಿದ್ದೀನಿ, ಓದ್ತಾ ಹೋಗಿದ್ದನ್ನೆಲ್ಲ. ಇಂಗ್ಲೀಷಲ್ಲಿ ಕೊಡ್ತಾ ಇದ್ದೀನಿ ಈಗ, ಇಂಗ್ಲೀಷಲ್ಲಿ ನೋಡ್ತಾ ಹೋಗಿ. ಟೀಚರ್ ಸರ್ವಿಸ್ ಅಂದರೆ ಸರ್ವಿಸ್ ಬರುತ್ತೆ. ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಬಂದಾಗ ಇವ್ಯಾಲ್ಯೂಯೇಟಿಂಗ್ ಆಫ್ ಮೆಕ್ಯಾನಿಸಮ್. ಇಲ್ಲೆಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಜಸ್ಟ್ ಪೌಸ್ ಮಾಡಬೇಕು, ನೀವು ಓದಬೇಕು, ಅಂದಾಗ ಮಾತ್ರ ನಾಳೆ ನಿಮ್ಗೆ ಕ್ವಿಕ್ ರಿವೈಸ್ ಆಗುತ್ತೆ. ಅದು ರಿವಿಷನ್ ಕ್ಲಾಸ್ ಇದು ಅಲ್ವಾ. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಆಯ್ಕೆ ಸಮಸ್ಯೆ ಏಕೆ ಉದ್ಭವ ಆಗ್ತಕ್ಕಂಥದ್ದು? ಸಂಪನ್ಮೂಲಗಳ ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಅಥವಾ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ. ವೈ ಡಸ್ ದ ಪ್ರಾಬ್ಲಮ್ ಆಫ್ ಅ ಚಾಯ್ಸ್ ಅರೈಸಸ್? ದ ಪ್ರಾಬ್ಲಮ್ ಚಾಯ್ಸ್ ಅರೈಸಸ್ ಬಿಕಾಸ್ ಸೋರ್ಸಸ್ ಆರ್ ಸ್ಕೇರ್ಸ್ ಆ್ಯಂಡ್ ದೇ ಹ್ಯಾವ್ ಕಾಂಪಿಟೇಟಿವ್ ಆರ್ ಆಲ್ಟರ್ನೇಟಿವ್ ಯೂಸಸ್. ಈ ರೀತಿ ಕ್ವಶನ್ಸನ್ನು ನೋಡ್ತಾ ಹೋಗಿ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ, ಪೌಸ್ ಮಾಡಿ ಓದ್ತಾ ಹೋಗಿ. ಅಮೇರಿಕಾ, UK, ಜಪಾನ್ ಯಾವುದಾದ್ರೂ ಬರೀರಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಮಾರ್ಕೆಟ್ ಎಕನಾಮಿ ಅಂತಂದರೆ UK, ಇಂಗ್ಲೆಂಡ್, ಜರ್ಮನಿ ಯಾವುದಾದ್ರೂ ಬರೀರಿ. ಉತ್ಪಾದನಾ ಸಾಧ್ಯತಾ ಗಣವನ್ನು ಏನಂತ ಕರಿತೀವಿ? ಸಂಪನ್ಮೂಲಗಳ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳ ಮೊತ್ತ ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತೆಗಳನ್ನು ತೋರಿಸ್ತಕ್ಕಂಥ ಒಂದು ಗಣವನ್ನು ಉತ್ಪಾದನಾ ಸಾಧ್ಯತಾ ಗಣ ಅಂತ ಕರಿತೀವಿ. ಇಲ್ಲಿ ಆನ್ಸರ್ನ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಸಂಯೋಜನೆ ಏನನ್ನು ಸೂಚಿಸ್ತಕ್ಕಂಥದ್ದು ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್, ನೋಡ್ತಾ ಹೋಗಿ. ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ. ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ನೋಡಿ, ಅರ್ಥವ್ಯವಸ್ಥೆ ಸಣ್ಣ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಬ್ರಾಂಚ್ ಆಫ್ ಎಕನಾಮಿಕ್ಸ್ ದ್ಯಾಟ್ ಸ್ಟಡೀಸ್ ಸ್ಮಾಲೆಸ್ಟ್ ಇಂಡಿವಿಜುವಲ್ ಆಫ್ ಯೂನಿಟ್ ಆಫ್ ದ ಎಕನಾಮಿ ಇನ್ ಡಿಟೇಲ್ ಇಸ್ ಕಾಲ್ಡ್ ಮೈಕ್ರೋ ಎಕನಾಮಿಕ್ಸ್. ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನು? ಸರಕಿನ ಪ್ರತಿ ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ಒಟ್ಟು ತುಷ್ಟಿಗುಣದಲ್ಲಾಗ್ತಕ್ಕಂಥ ಬದಲಾವಣೆ. ಈ ಒಂದು ಪ್ರಶ್ನೆಯನ್ನು ನೀವು ಓದ್ತಾ ಹೋಗಿದ್ದನ್ನು ಕ್ವಶನಿಗೆ ಲೆಕ್ಕ ಮಾಡೋದಿದೆ. 1 ಅಂಕದ ಪ್ರಶ್ನೆ ಇದು ಬರ್ತಕ್ಕಂಥದ್ದು ನೋಡಿ. ಬಜೆಟ್ ರೇಖೆ ಅಂದ್ರೇನು? MRS ಅನ್ನು ವಿಸ್ತರಿಸಿ ಸೀಮಾಂತ ಬದಲಿಗೆ ದರ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್, ಔದಾಸೀನ್ಯ ವಕ್ರರೇಖೆ ಅಂತಂದ್ರೇನು? ಒಂದೇ ಮಟ್ಟದ ತುಷ್ಟಿಗುಣವನ್ನು ನೀಡುವ 2 ಸರಕುಗಳ ವಿವಿಧ ಸಂಯೋಜನೆ, ಜೋಡಿಸುವ ರೇಖೆ. A curve joining various combinations of 2 goods that give the same level of the utility is called indifference curve. ಬೇಡಿಕೆ ಅಂತಂದ್ರೇನು? ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಗೊತ್ತಾದ ಬೆಲೆಯಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಇಲ್ಲೆಲ್ಲ ನಾನು ಕಾಪಿ ಬೆಲೆ ಹೆಚ್ಚಾದರೆ ಬದಲಿಗೆ ಸರಕುಗಳ ಈ ಪ್ರಶ್ನೆ ಇದೆ, ನೋಡ್ತಾ ಹೋಗಿ. ಇವೆಲ್ಲ ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು. ನಾಳೆ ಇವೇ ಕ್ವಶನ್ ಬರುತ್ತೆ, ಓದ್ತಾ ಹೋಗ್ಬೇಕು, ನಂದಾಗ ಮಾತ್ರ ಆಗುತ್ತದು. ಉತ್ಪಾದನೆ ಅರ್ಥವನ್ನು ಕೂಡಿ. ಈಗ ಮೀನಿಂಗ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಅಂದ್ರೇನು? ವಾಟ್ ಈಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್? ವಿಡಿಯೋನ ಪೌಸ್ ಮಾಡಿ ಓದ್ತಾ ಹೋಗಿ. ನೀವು ಓದಬೇಕು ರೀ, ನೀವು ನಾಳೆ ಎಕ್ಸಾಮ್ ಬರೀತೀರಲ್ವ, ಸೊ ನೀವು ಓದಲೇಬೇಕು. ಇವನ್ನೆಲ್ಲ ಈ ಪ್ರಶ್ನೆಗಳನ್ನೆಲ್ಲ ಓದಬೇಕು, ಅಂದಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಸ್ಟೇಟ್ ದ ಲಾ ಆಫ್ ಎಕ್ಸ್ಪ್ಲೈನ್ ದ ಶಾರ್ಟ್ ಟರ್ಮ್ ಪ್ರೊಡಕ್ಷನ್ ಅನಾಲಿಸಿಸ್. ಬದಲಾಗುವ ಪರಿಮಾಣಗಳ ವಿನಿಮಯ.
ಒಟ್ಟು ಸ್ಥಿರ ವೆಚ್ಚ ಅಂತಂದ್ರೆ ಏನು ಇಂಪಾರ್ಟೆಂಟ್. ಸರಾಸರಿ ಬದಲಾಗುವ ವೆಚ್ಚದ ಸೂತ್ರವನ್ನು ಬರೆಯಿರಿ, ಬರ್ದೀನಿ ನೋಡ್ತಾ ಹೋಗಿ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸೂತ್ರ, ನಾಳೆ ಸೂತ್ರದ ಮೇಲೆ ಒಂದು ಪ್ರಶ್ನೆ ಫಿಕ್ಸ್. ಆದಾಯವನ್ನು ವ್ಯಾಖ್ಯಾನಿಸಿ, ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಇವು ನೋಡ್ತಾ ಹೋಗಿ. ಪೂರೈಕೆ ಅಂತಂದ್ರೆ ಏನು ಓದ್ತಾ ಹೋಗಿ ಇದನ್ನು. ಸಾಮಾನ್ಯ ಲಾಭ ಅಂದ್ರೇನು, ಸಾಮಾನ್ಯ ಲಾಭ. ಅಸಾಮಾನ್ಯ ಲಾಭದ ಅರ್ಥವನ್ನು ಕೊಡಿ. ಗಿವ್ ದ ಮೀನಿಂಗ್ ಆಫ್ ಅ ಸೂಪರ್ ನಾರ್ಮಲ್ ಪ್ರಾಫಿಟ್. ಕ್ವಶನನ್ನು ಕೊಡ್ತಾ ಇದ್ದೀನಿ, ಓದ್ತಾ ಹೋಗಿ ನೀವು ಅದನ್ನು. ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ. ಆರ್ಥಿಕ ಏಜೆಂಟರ್ ಅಂತಂದರೆ ಯಾರು? ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವರು. ಇಂಡಿವಿಜುವಲ್ಸ್ ಇನ್ಸ್ಟಿಟ್ಯೂಷನ್ ಹೂ ಟೇಕ್ಸ್ ದ ಎಕನಾಮಿಕ್ ಡಿಸಿಷನ್ಸ್. ಅಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಕೊಟ್ಟಿದ್ದೀನಿ. ಇನ್ ಎನ್ಕ್ವೈರಿ ಇಂಟು ದ ನೇಚರ್ ಆಫ್ ಕಾಸಸ್ ಆ್ಯಂಡ್ ವೆಲ್ತ್ ಆಫ್ ನೇಷನ್. ಕೂಲಿದಾರ ಅಂತಂದ್ರೇನು? ಯಾವ ಬೆಲೆಗೆ ಶ್ರಮದ ಮಾರಾಟ ಆಗ್ತಕ್ಕಂಥದ್ದು ಅದನ್ನು ಕೂಲಿದಾರ ಅಂತ ಕರಿತೀವಿ. ದ ಪ್ರೈಸ್ ವಿಚ್ ಲೇಬರ್ ಇಸ್ ಬಾಟ್ ಆ್ಯಂಡ್ ಸೋಲ್ಡ್ ಇಸ್ ಕಾಲ್ಡ್ ವೇಜ್ ರೇಟ್. ರಫ್ತುಗಳ ಅರ್ಥ ರೀ, ಸ್ವದೇಶವು ಜಗತ್ತಿನ ಇತರೆ ದೇಶಗಳಿಗೆ ಸರಕನ್ನು ಮಾರೋದು. ಇಷ್ಟು ಸಿಂಪಲ್ ರೀ. ಆಮದುಗಳ ಅರ್ಥ ನೀಡಿ. ಅರ್ಥವ್ಯವಸ್ಥೆ ಜಗತ್ತಿನಲ್ಲಿರ್ತಕ್ಕಂಥ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಅಂತ ಕರಿತೀವಿ. ದ ಬೈಯಿಂಗ್ ಆಫ್ ಅ ಗೂಡ್ಸ್ ಬೈ ಎನ್ ಎಕನಾಮಿ ಫ್ರಮ್ ದ ಅದರ್ ಕಂಟ್ರೀಸ್ ವರ್ಲ್ಡ್ ಕಾಲ್ಡ್ ಎಕನಾಮಿ. ನೆಕ್ಸ್ಟ್ ಸವಕಳಿ ಅಂತಂದ್ರೆ ಏನು? ವಾಟ್ ಈಸ್ ಡೆಪ್ರಿಸಿಯೇಷನ್? ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? ತಪಶೀಲು ಪಟ್ಟಿಯ ಅರ್ಥವನ್ನು ಕೊಡಿ. ಅದಾದ ನಂತರ ಒಟ್ಟು ದೇಶೀಯ ಉತ್ಪನ್ನದ ಅರ್ಥ ನೀಡಿ. GNP/MP ವಿಸ್ತರಿಸಿ. ಕೊಟ್ಟಿದ್ದೀನಿ ಆನ್ಸರ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸಸ್. ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇಂಪಾರ್ಟೆಂಟ್ ಇಂದು ಪ್ರಶ್ನೆ ಆಗುತ್ತೆ. ತೆರಿಗೆಯೇತರ ಪಾವತಿಗೆ ಯಾವುದೋ ದಂಡ ಅಥವಾ ಶುಲ್ಕ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ನೋಡ್ತಾ ಹೋಗಿ. GDP ಹಣ ಪ್ರಸರಣಕ ಅಂತಂದ್ರೇನು? CIP ವಿಸ್ತರಿಸಿ. ನೆಕ್ಸ್ಟ್ ಅನುಭೋಗಿ. ಇಲ್ಲಿ ನೋಡಿ, ಬಾಳಿಕೆಗೆ ಸರಕು ಅನುಭೋಗಿ ಪ್ರಶ್ನೆ. ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ. ಇಲ್ಲೆಲ್ಲ ಪ್ರಶ್ನೆ ಕೊಟ್ಟಿದ್ದೀನಿ ಓದ್ತಾ. ವಸ್ತು ವಿನಿಮಯ ಪದ್ಧತಿ ಅಂತಂದ್ರೆ ಏನು ಅರ್ಥೈಸಿರಿ? ಹಣದ ಅರ್ಥವನ್ನು ಕೊಡಿ. ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದ್ರೂ ಒಂದು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಬ್ಯಾಂಕ್ ಉದಾರ ಅಂದ್ರೇನು? ಹಣದ ಚಲಾವಣೆ ಯುಗ ಅಂದ್ರೇನು? ಪಿಯೇಟ್ ಹಣದ ಅರ್ಥವೇನು? ಅಧಿಕ ಶಕ್ತಿಯ ಹಣದ ಅರ್ಥ. ಸೀಮಾಂತ ಅನುಭೋಗ ಪ್ರವೃತ್ತಿ ಸೂತ್ರ ಬರೆಯಿರಿ. ನಾಳೆ ಸೂತ್ರದ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ನೋಡ್ತಾ ಹೋಗಿ. ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ ಎಲ್ಲವನ್ನ ನೀವು. ಪುರೋಗಾಮಿ ತೆರಿಗೆ ಅರ್ಥ ನಾಳೆ. FRBMA ಕ್ವಶನ್ ಇಂಪಾರ್ಟೆಂಟ್. ಪ್ರಾಥಮಿಕ ಕೊರತೆ ಅಂತಂದ್ರೆ ಏನು? ಇಂಪಾರ್ಟೆಂಟ್. ಮುಂಗಡ ಪತ್ರ. ಬಟ್ಟೆ, ಕಾರುಗಳು ಮತ್ತು ಆಹಾರ ಪದಾರ್ಥಗಳು ಯಾವ ಸರಕುಗಳಿಗೆ ಉದಾಹರಣೆ ಆಗಿದೆ? ಸಾರ್ವಜನಿಕ ಉತ್ಪಾದನೆಯ ಅರ್ಥವನ್ನು ತಿಳಿಸಿ. ಕಂದಾಯ ಸ್ವೀಕೃತಿಗಳಿಗೆ ಒಂದು ಉದಾಹರಣೆ ಕೊಡಿ. ಬಂಡವಾಳ ವೆಚ್ಚಕ್ಕೆ ಒಂದು ಉದಾಹರಣೆ ಕೊಡಿ. ವಿವೇಚನಾಯುಕ್ತ ಕೋಶೀಯ ನೀತಿಯನ್ನು ಏನೆಂದು ಅರ್ಥವಹಿಸುವಿರು? GST ಅಂತಂದ್ರೆ ಏನು? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ನಾವು ಬೆಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಒಂದು ಅಂಕದ ಪ್ರಶ್ನೆ, MCQ ಎಲ್ಲನೂ ಕವರ್ ಮಾಡಿದ್ವಿ. ಇಲ್ಲಿಗೆ ನಮಗೆ 20 ಮಾರ್ಕ್ಸ್ ಬಂತು ನೋಡಿ. 22 ನಿಮಿಷ 20 ಮಾರ್ಕ್ಸ್ ನೀವು ಇಲ್ಲಿ ಕಲ್ತ್ರಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.